ಕೇಂದ್ರದಿಂದ ರಾಜ್ಯಕ್ಕೆ ಎನ್ಡಿಎಂಎಫ್ ಪರಿಹಾರ ರಿಲೀಸ್ ಆಗಿದೆ. ಒಟ್ಟು 15 ರಾಜ್ಯಗಳಿಗೆ 1115 ಕೋಟಿ ಪರಿಹಾರವನ್ನ ಕೇಂದ್ರ ರಿಲೀಸ್ ಮಾಡಿದೆ. ಕೇಂದ್ರದಿಂದ ರಾಜ್ಯಕ್ಕೆ ಎನ್ಡಿಎಂಎಫ್ ಪರಿಹಾರ ರಿಲೀಸ್ ಆಗಿದೆ. ಒಟ್ಟು ಕರ್ನಾಟಕ ಸೇರಿದಂತೆ 15 ರಾಜ್ಯಗಳಿಗೆ 1115 ಕೋಟಿಯನ್ನ ರಿಲೀಸ್ ಮಾಡಲಾಗಿದೆ. ಉತ್ತರಾಖಂಡ 139 ಕೋಟಿ, ಹಿಮಾಚಲ್ 139 ಕೋಟಿ, 8 ಈಶಾನ್ಯ ರಾಜ್ಯಗಳಿಗೆ 378 ಕೋಟಿ ಹಣ ಬಿಡುಗಡೆ ಆಗಿದೆ. ಮಹಾರಾಷ್ಟ್ರಕ್ಕೆ 100 ಕೋಟಿ, ಕರ್ನಾಟಕಕ್ಕೆ 72 ಕೋಟಿ. ಬೆಳೆ ಹಾನಿ ಪರಿಹಾರಕ್ಕೆ ಕರ್ನಾಟಕಕ್ಕೆ 72 ಕೋಟಿ ಬಿಡುಗಡೆ ಆಗಿದೆ. ಕೇರಳಕ್ಕೂ ಕೂಡ 72 ಕೋಟಿ, ತಮಿಳುನಾಡಿಗೆ 50 ಕೋಟಿ, ಪಶ್ಚಿಮ ಬಂಗಾಳಕ್ಕೂ ಕೂಡ 50 ಕೋಟಿಯನ್ನ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ. ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸಂತೋಷ್. ಸದ್ಯ ಎನ್ಡಿಎಂಎಫ್ ರಿಲೀಫ್ ಫಂಡ್ ಅನ್ನ ಕೇಂದ್ರ ರಿಲೀಫ್ ಮಾಡಿದೆ, ಅಂದ್ರೆ ರಿಲೀಸ್ ಮಾಡಿರೋದ್ರಿಂದ ಈ ಕರ್ನಾಟಕದ ಅಮೌಂಟ್ ಅನ್ನ ಗಮನಿಸಿದಾಗ 72 ಕೋಟಿ ರಿಲೀಸ್ ಮಾಡಿದೆ. ಐ ಡೋಂಟ್ ನೋ ಕರ್ನಾಟಕಕ್ಕೆ ಯಾವಾಗ್ಲೂ ಹಾಗೆ ಆಗುತ್ತಾ ಏನು ಎತ್ತ ಅಂತ, ಮತ್ತೆ ಅವ್ರು ಯಾವ ಲೆಕ್ಕಾಚಾರದಲ್ಲಿ ಬೆಳೆ ಹಾನಿನೋ ಮತ್ತೊಂದು ಮಗದೊಂದು ಏನನ್ನ ಕನ್ಸಿಡರ್ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಸಂತೋಷ್. ವಿಪತ್ತು ನಿರ್ವಹಣಾ ಸಭೆ ಏನಿತ್ತು ಇದು ಸಾಕಷ್ಟು ಪ್ರಮುಖ ಮಹತ್ವವನ್ನು ಕೂಡ ಪಡೆದುಕೊಂಡಿತ್ತು. ಯಾಕೆಂತ ಹೇಳಿದ್ರೆ ಕಳೆದ 1 ವರ್ಷದಲ್ಲಿ ಆದಂತಹ ವಿಪತ್ತಿಗೆ ಸಂಬಂಧಪಟ್ಟಂತ ಪರಿಹಾರ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಬಹುತೇಕ ಎಲ್ಲ ರಾಜ್ಯಗಳು ಕೂಡ, ಅದರಲ್ಲೂ ಕರ್ನಾಟಕವು ಸೇರಿದಂತೆ ಸಾಕಷ್ಟು ಒತ್ತಾಯವನ್ನು ಕೂಡ ಹಾಗೂ ಮನವಿಯನ್ನ ಮಾಡ್ತಾ ಬಂದಿತ್ತು ಕೇಂದ್ರ ಸರ್ಕಾರಕ್ಕೆ. ಕೊನೆಗೂ ನಿನ್ನೆ ಗೃಹ ಸಚಿವ ಅಮಿತ್ ಶಾ ನೇತೃತ್ವದ ಸಭೆಯಲ್ಲಿ ಅಂತಿಮವಾದಂತ ನಿಲುವನ್ನು ತೆಗೆದುಕೊಳ್ಳಲಾಗಿದೆ. ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ವಿಪತ್ತು ನಿರ್ವಹಣಾ ಹಣವನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದನ್ನ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು. ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದ ಫ್ಲಡ್ ಎದುರಾದಂತಹ ಕಾರಣದಿಂದಾಗಿ ಬರೋಬ್ಬರಿ 100 ಕೋಟಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಮುಂದಾಗಿದೆ. ಜೊತೆಗೆ ಕರ್ನಾಟಕದಲ್ಲಿ ಸುಮಾರು 72 ಕೋಟಿಯಷ್ಟು ಈಗಾಗಲೇ ಬಿಡುಗಡೆ ಮಾಡೋದಕ್ಕೆ ಘೋಷಣೆಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂತದ್ದು. ಇನ್ನು ಉಳಿದಂತೆ ಪಶ್ಚಿಮ ಬಂಗಾಳ ಇರ್ಬೋದು, ತಮಿಳುನಾಡಿಗೆ ತಲಾ 50 ಕೋಟಿ ಹಾಗೂ ಈಶಾನ್ಯ ರಾಜ್ಯಗಳಾದಂತಹ ಉತ್ತರಾಖಂಡ್ ಹಾಗೂ ಹಿಮಾಚಲ ಪ್ರದೇಶದಲ್ಲಿ ತಲಾ 135 ಕೋಟಿ ಬಿಡುಗಡೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಬಂದಿರುವಂತೆ ಕಾಣ್ತಾ ಇದೆ. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ.